ಹಲೋ, ಇವತ್ತಿನ ಬ್ಲಾಗಲ್ಲಿ ನಾನು ಅಂದರೆ ಹೋದ್ಸರಿ ತೋಟಕ್ಕೆ ಹೋದಾಗ ಲಿಂಬೆಹಣ್ಣು ತೊಗೊಂಬಂದಿದ್ದೆ. ಅದು ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಆಮೇಲೆ ಲಿಂಬೆಹಣ್ಣು ಕುಯ್ದು ಅರಿಶಿನ ಪುಡಿ ಹಾಕಿ ಉಪ್ಪು ಹಾಕಿ ನೆನೆಯಕ್ಕೆ ಬಿಟ್ಟಿದ್ದೆ. ಒಂದು 8 ದಿನ ನೆನೆಯಕ್ಕೆ ಬಿಟ್ಟಿದ್ದೆ. ಫಸ್ಟ್ನ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಅಲ್ಲಿಂದ ಏನು ಮಾಡಿದೆ ಅಂದರೆ ಅದು ಚೆನ್ನಾಗಿ ನೆಂದು ಮೆತ್ತಗಾಗಿತ್ತು, ಅಂದರೆ ಕುಯ್ದು ಮುಚ್ಚಿಟ್ಟಿದ್ದೆ. ಅದು ಚೆನ್ನಾಗಿ ಲಿಂಬೆಹಣ್ಣು ಮೆತ್ತಗಾಗಬೇಕು, ಆ ರೀತಿ ಮೆತ್ತಗಾಗಿತ್ತು. ಅದಕ್ಕೆ ಏನು ಮಾಡ್ತಿದ್ದೀನಿ, ಮಸಾಲೆ ಮಾಡ್ಕೊಳ್ತಿದ್ದೀನಿ ಉಪ್ಪಿನಕಾಯಿಗೆ ಹಾಕ್ಕೊಳ್ಳೋಕ್ಕೆ. ಮೊದಲಿಗೆ ಬ್ಯಾಡಗಿ ಮೆಣಸಿನ್ಕಾಯಿ, ಖಾರ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಸಾಸಿವೆ, ಆಮೇಲೆ ಸ್ವಲ್ಪ ಮೆಂತ್ಯ. ಯಾಕಂದರೆ ಲಿಂಬೆಹಣ್ಣು ಫಸ್ಟೇ ಸ್ವಲ್ಪ ಕಹಿ ಇರುತ್ತೆ, ಹಾಗಾಗಿ ಸ್ವಲ್ಪ ಮೆಂತ್ಯ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಏನು ಮಾಡಬೇಕು ಅಂದರೆ ಹಾಕ್ಕೊಂಡ್ಬಿಟ್ಟು ಏನು ಮಾಡಬೇಕು, ಇದನ್ನು ಚೆನ್ನಾಗಿ ಹುರ್ಕೋಬೇಕು, ಕೆಂಪು ಬಣ್ಣ ಬರಬೇಕು, ಸಾಸಿವೆ ಚಟ್ಪಟ್ ಅನ್ನಬೇಕು, ಆ ರೀತಿ. ಇದೆಲ್ಲ ತಣ್ಣಗಾಗಿದ್ಮೇಲೆ ಮಿಕ್ಸಿಗೆ ನೀರು ಹಾಕ್ಕೊಳ್ಳಲ್ಲ, ಹಂಗೆ ಫುಲ್ಲು ಪೇಸ್ಟ್ ಮಾಡ್ಕೊಳ್ಳಿ, ಈ ಥರ ಪೌಡ್ರು ಮಾಡ್ಕೊಳ್ಳಿ. ಈ ಪೌಡರ್ ಆದಾಗ ಸಾಸಿವೆ ಎಣ್ಣೆ ಇರುತ್ತಲ್ವ, ಅದು ಕುದಿಸಿ ತೆಗೆದಿಟ್ಕೋಬೇಕು, ಚೆನ್ನಾಗಿ ಬಿಸಿ ಮಾಡ್ಕೋಬೇಕು, ಅಂದರೆ ಕೈ ವಾಸನೆ ಹೋಗೋ ಥರ, ಹೊಗೆ ಬರೋ ಥರ ಬಿಸಿ ಮಾಡ್ಕೋಬೇಕು. ಇದು ನಾನು ನಿಮಗೆ ಗೊತ್ತೇ ಇದೆ, ಕಲಸಿ ಅಂದರೆ ಲಿಂಬೆಹಣ್ಣು ಒಂದು 8 ದಿನದ ಮುಂಚೆ ಕುಯ್ದು ಹೆಚ್ಚಿ ಮುಚ್ಚಿಟ್ಟಿದ್ದೆ. ಅದು ಈ ಥರ ಮೆತ್ತಗಾಗಿದೆ. ಇದಕ್ಕೀಗ ರುಬ್ಕೊಂಡಿರ್ತೀವಲ್ವ, ಆ ಪೌಡರ್ ಹಾಕ್ಕೊಳ್ಬೇಕು. ಆ ಪೌಡರ್ ಹಾಕಿ ಚೆನ್ನಾಗಿ ಕಲಸಿ, ಆಮೇಲೆ ಸಾಸಿವೆ ಎಣ್ಣೆ ಇರುತ್ತಲ್ವ, ಆ ಸಾಸಿವೆ ಎಣ್ಣೆ ತಣ್ಣಗಾಗಿದ್ಮೇಲೆ ಇದಕ್ಕೆ ಹಾಕ್ಕೋಬೇಕು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಏನಕ್ಕಂದರೆ ಬೇಕು ಅಂದರೆ ರುಚಿ ನೋಡಿ, ಉಪ್ಪು ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಅಷ್ಟಕ್ಕೆ ಸ್ಟಾಪ್ ಮಾಡಿ. ಯಾಕಂದರೆ ಮೊದಲೇ ನಾವು ಉಪ್ಪು ಹಾಕಿರ್ತೀವಲ್ವ, ಹಾಗಾಗಿ ಇನ್ನೊಂದು ಸ್ವಲ್ಪ ಬೇಕಂದರೆ ಹಾಕ್ಕೋಬೋದು, ಬೇಡ ಅಂದರೆ ಸರಿ ಇದೆ ಅಂದರೆ ಹಾಕೋಕ್ಕೆ ಹೋಗಬೇಡಿ. ಇದು ಸರಿ ಇತ್ತು. ಹಂಗೂ ಸ್ವಲ್ಪ ಕಪ್ಪು ಉಪ್ಪಿರುತ್ತಲ್ವ, ಅದು ಕೂಡ ನಾನು ಸ್ವಲ್ಪ ಹಾಕಿದೆ ಸುಮ್ಮನೆ. ಆಮೇಲೆ ಎಣ್ಣೆ ಕಾಯಿಸಿದ ಎಣ್ಣೆ ತಣ್ಣಗೆ ಮಾಡಿ ಉಯ್ದೆ. ಆಮೇಲೆ ಸ್ವಲ್ಪ ಎಣ್ಣೆಗೆ ಸ್ವಲ್ಪ ಬಿಸಿ ಮಾಡ್ಕೊಂಡು ಮತ್ತೆ ಸಾಸಿವೆ ಮತ್ತು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು, ಸ್ವಲ್ಪ ಹಿಂಗೆ ಹಾಕ್ಕೊಂಡು ಏನು ಮಾಡಿದೆ, ಒಗ್ಗರಣೆ ಕೊಟ್ಕೊಂಡು ಅದಕ್ಕೆ ಹಾಕ್ಕೊಂಡೆ. ಏನಕ್ಕೆ ಅಂದರೆ ನೀವು ಲಿಂಬೆಹಣ್ಣು ಉಪ್ಪಿನಕಾಯಿಗೆ ಒಗ್ಗರಣೆ ಕೊಟ್ಟು ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಆದರೆ ಲಿಂಬೆಹಣ್ಣು ಏನಾಗಬೇಕು ಅಂದರೆ ಚೆನ್ನಾಗಿ ರಸ ಬಿಟ್ಕೋಬೇಕು. ಲಿಂಬೆಹಣ್ಣು ಎಷ್ಟು ರಸ ಬಿಟ್ಕೊಳ್ಳುತ್ತೋ ಅಷ್ಟೇ ರುಚಿ ಇರುತ್ತೆ. ಈ ಲಿಂಬೆಹಣ್ಣು ರಸ ಸ್ವಲ್ಪ ಕಮ್ಮಿ ಬಿಟ್ಕೊಂಡಿತ್ತು, ಹಾಗಾಗಿ ಸ್ವಲ್ಪ ಗಟ್ಟಿ ಆಗಿದೆ. ಆಮೇಲೆ ಸ್ವಲ್ಪ ದಿನ ಹೋಗ್ಮೇಲೆ ಸರಿ ಹೋಗ್ಬೋದೇನೋ, ಈಗ ಸ್ವಲ್ಪ ಗಟ್ಟಿ ಇದೆ. ಇಷ್ಟೇ. ಇದು ಏನು ಅಂದರೆ ನಮ್ಮಮ್ಮ ಮಾಡ್ತಾಯಿದ್ದಿದ್ದು ಉಪ್ಪಿನಕಾಯಿ. ಮೊದಲು ಅಂತೂ ನಮ್ಮಮ್ಮ ಮಾಡಿ ಇಡ್ತಾಯಿದ್ರು, ನಾವು ಹೋಗಿ ಚೆನ್ನಾಗಿ ತಿಂತಾಯಿದ್ವಿ. ಸೇಮ್ ಹಾಗೆ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ, ಆದರೆ ನಮ್ಮಮ್ಮ ಮಾಡಿದಷ್ಟು ರುಚಿ ನನ್ನ ಕೈಯಲ್ಲಿ ಬಂದಿಲ್ಲ. ಆದರೆ